ಬುದ್ಧಿವಂತ ಕಾಗೆ ಮತ್ತು ಬಣ್ಣದ ಹಕ್ಕಿ. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಕಾಗೆ ವಾಸವಾಗಿತ್ತು. ಅದಕ್ಕೆ ತನ್ನ ಕಪ್ಪು ಬಣ್ಣವನ್ನು ಕಂಡರೆ ಬೇಸರ. ನಾನೆಷ್ಟು ಕಪ್ಪಗಿದ್ದೇನೆ, ಆದರೆ ಗಿಳಿ ಮತ್ತು ನವಿಲುಗಳು ಎಷ್ಟು ಸುಂದರವಾಗಿವೆ ಎಂದು ಅದು ಯಾವಾಗಲೂ ಅಂದುಕೊಳ್ಳುತ್ತಿತ್ತು. ಒಂದು ದಿನ ಕಾಗೆಯೋ ಕಾಡಿನಲ್ಲಿದ್ದ ಒಬ್ಬ ಸಾಧುವಿನ ಬಳಿ ಹೋಗಿ ತನ್ನ ಸಂಕಟವನ್ನು ಹೇಳಿಕೊಂಡಿತು. ಸಾಧು ನಗುತ್ತಾ, ನೀನು ನವಿಲಾಗಲು ಬಯಸುವಿಯಾ ಎಂದು ಕೇಳಿದರು. ಕಾಗೆ ಹೌದು ಎಂದಿತು. ಆಗ ಸಾಧು ಹೇಳಿದರು, ಸರಿ, ಆದರೆ ನೀನು ಹೋಗಿ ನವಿಲನ್ನು ಒಂದು ಪ್ರಶ್ನೆ ಕೇಳಿಬಾ. ಅದು ಸಂತೋಷವಾಗಿದೆಯೇ ಎಂದು ತಿಳಿದುಕೊಂಡು ಬಾ. ಕಾಗೆ ನವಿಲಿನ ಬಳಿ ಹೋಗಿ ಕೇಳಿದಾಗ ನವಿಲು ಕಣ್ಣೀರು ಹಾಕುತ್ತಾ ಹೀಗೆಂದಿತು, ನನ್ನ ಬಣ್ಣ ಮತ್ತು ಅಂದವೇ ನನಗೆ ಶಾಪವಾಗಿದೆ. ಜನರು ನನ್ನನ್ನು ಹಿಡಿಯಲು ಬರುತ್ತಾರೆ, ಗೂಡಿನಲ್ಲಿ ಕೂಡಿ ಹಾಕುತ್ತಾರೆ, ಆದರೆ ನಿನ್ನನ್ನು ಯಾರೂ ಹಿಡಿಯುವುದಿಲ್ಲ. ನೀನು ಆಕಾಶದಲ್ಲಿ ಮುಕ್ತವಾಗಿ ಹಾರಾಡುತ್ತೀಯಾ, ನಾನೇ ನಿನ್ನಂತೆ ಇರಬಾರದಿತ್ತೆ ಎಂದು ಅಂದುಕೊಳ್ಳುತ್ತೇನೆ. ಇದ್ದಕ್ಕಿದ್ದಂತೆ ಕಾಗೆಗೆ ತನ್ನ ಬೆಲೆ ಏನೆಂದು ಅರ್ಥವಾಯಿತು. ಅದು ಸಂತೋಷದಿಂದ ಹಾರಿಹೋಯಿತು. ಕಥೆಯ ನೀತಿ: ಬೇರೆಯವರನ್ನು ನೋಡಿ ಹೋಲಿಕೆ ಮಾಡಿಕೊಳ್ಳುವುದಕ್ಕಿಂತ ನಮ್ಮ ಬಳಿ ಇರುವುದರಲ್ಲಿ ಸಂತೋಷಪಡುವುದೇ ನಿಜವಾದ ಜೀವನ.